ಹಾಗಿದ್ರೆ ಇಲ್ಲಿ ಚೌಕಿದಾರ ಯಾರು, ಸಾಯಿ ಕುಮಾರ್ ಅವರ ಅಥವಾ ಪೃಥ್ವಿ ಅವರ? ನಾನು ಆವಾಗಲೇ ಹೇಳಿದೆ, ಜನ್ರೇಷನ್ ಟು ಜನ್ರೇಷನ್ ಚೇಂಜ್. ಅವರು ಇರ್ತಾರೆ, ಇವರು ಇರ್ತಾರೆ, ಇವರು ಆಗ್ತಾರೆ. ಅದು ಯಾವ ಟೈಮಲ್ಲಿ ಅವ್ರು ಇರ್ತಾರೆ, ಯಾವ ಟೈಮ್ ಇವ್ರು ಆಗ್ತಾರೆ ಅನ್ನೋದು ಮ್ಯಾಟ್ರ್. ಬಟ್ ಹಾಗಾದ್ರೆ ಈ ಸಿನಿಮಾ ಎಲ್ಲ ಸ್ತರದಲ್ಲೂ ಅಂದರೆ ಸಮಾಜಕ್ಕೆ ಸಂಬಂಧಪಟ್ಟಂಗೆ, ಫ್ಯಾಮಿಲಿಗೆ ಒಬ್ಬ ಚೌಕಿದಾರ, ಈ ಥರದ ಎಲ್ಲವೂ ಕನೆಕ್ಟ್ ಮಾಡ್ಕೊಂಡು ಹೋಗೋ ಕಾರಣಕ್ಕೋಸ್ಕರ ಟೈಟ್ಲ್ ಇಟ್ಟಿರೋದು ಅಂತ. ಹೌದೌದು, ಅದನ್ನೇ. ಬೇರೆ ಅದು ಪೊಲಿಟಿಕಲ್ ಅದೆಲ್ಲ ನನಗೆ ಗಿಮಿಕ್ ಮಾಡೋ ಅವಶ್ಯಕತೆ ಇಲ್ಲ. ಆ ಥರ ಎಲ್ಲ ಮಾಡಬಾರ್ದು. ಸುಮ್ಮನೆ ಇಲ್ಲಿರೋದನ್ನೆಲ್ಲ ಚಿಲ್ಲರೆ ತಂದಲ್ಲಿ ಏನೇನೋ ಹೇಳಿ ಆಮೇಲೆ ನಮ್ಮನ್ನ ಇವಾಗೆಲ್ಲ ತುಂಬ ಶಾರ್ಪ್ ಇರ್ತಾರೆ, ಸಂಜೆ ಹೊತ್ತು ಟ್ರೋಲ್ ಮಾಡಿ ಬಿಸಾಕ್ತಾರೆ. ಆ ಥರದ್ದೆಲ್ಲ ಇಲ್ದಿರೋದೆಲ್ಲ ಹೇಳಬಾರ್ದು. ಇದೇ ಥರ ಕನೆಕ್ಟ್ ಮಾಡಿರೋದು ನಾವು. ಸರ್, ಈ ಕತೆಗೆ ಪೃಥ್ವಿ ಅವರೇ ಸೂಕ್ತ ಅಂತ ಅನ್ಸ್ಕೊಳ್ಳೋಕ್ಕೆ ಕಾರಣ ಏನಾಗಿತ್ತು? ಪೃಥ್ವಿಯವರು ಸೂಕ್ತ ಅನ್ನೋದಕ್ಕೆ ನನಗೆ ಈ ಪಾತ್ರನ ಇನ್ನು ನನಗೆ ಈ ಇಮ್ಯಾಜ್ ಇಲ್ಲ ಅನ್ನೋರು ಮಾಡಬೇಕು ಅಂತ ಇತ್ತು. ಯಾಕಂದರೆ ಪೃಥ್ವಿ ಸರ್ ಎಲ್ಲ ಕ್ಲಾಸಿಕ್ ಸಿನಿಮಾಗಳೇ ಮಾಡಿರೋದು. ಇದೊಂದು ಸ್ವಲ್ಪ ಬೇರೆ ಥರ ವೇರಿಯೇಷನ್ ಇರೋ ಸಿನಿಮಾ. ಅವ್ರಿಗೂ ಫ್ರೆಶ್ಶಾಗಿ ಕಾಣುತ್ತೆ ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ಚೂಸ್ ಮಾಡ್ತೀನಿ. ಆಮೇಲೆ ಆ್ಯಸ್ ಎನ್ ಆರ್ಟಿಸ್ಟ್ ಎಕ್ಸಲೆಂಟ್ ಆರ್ಟಿಸ್ಟ್. ನಾನು ಸುಮ್ಮನೆ ನಾನು ಅವ್ರ ಜೊತೆ ಪಿಕ್ಚರ್ ಮಾಡಿದ್ದೀನಿ. ಆಮೇಲೆ ನಾನು ಯಾರನ್ನೂ ಪ್ಲೀಸ್ ಮಾಡೋಕ್ಕೆಲ್ಲ ನಾನು ಮಾತಾಡೋದಿಲ್ಲ. ನನಗೆ ಇಷ್ಟ ಆದರೆ ಇಷ್ಟ ಆಯ್ತು, ಇಷ್ಟ ಇಲ್ಲ ಅಂದರೆ ಯಾರಾದ್ರೂ ನೇರನೇ ಹೇಳ್ತೀನಿ, ಇದು ಸರಿ ಇಲ್ಲ, ಇಷ್ಟ ಇಲ್ಲ ಅಂತ. ಎಷ್ಟು ದೊಡ್ಡವರು ಚಿಕ್ಕವರು ಅದೆಲ್ಲ ನೋಡೋಲ್ಲ. ಎಕ್ಸಲೆಂಟ್ ಆರ್ಟಿಸ್ಟ್, ಡೈರೆಕ್ಟರ್ ಆರ್ಟಿಸ್ಟು. ತುಂಬ ಎಫರ್ಟ್ ಹಾಕಿ ಈ ಸಿನಿಮಾ ಮಾಡಿದ್ದಾರೆ, ವೇರಿಯೇಷನ್ಗಳನ್ನೆಲ್ಲ. ಆಮೇಲೆ ವೇರಿಯೇಷನ್ ಬರೀ ವೆಯ್ಟ್ ಹಾಕ್ಬಿಟ್ರೆ ವೇರಿಯೇಷನ್ ಆಗೋಲ್ಲ. ಪಾತ್ರಕ್ಕೆ ಅದಕ್ಕೆ ಪಾತ್ರ ವೇರಿಯೇಟ್ ಆಗ್ತಿದ್ದಂಗೆ, ಫಿಸಿಕಲಿ ವೇರಿಯೇಟ್ ಆಗ್ತಿದ್ದಂಗೆ ನೀವು ಬಾಡಿ ಲ್ಯಾಂಗ್ವೇಜ್ ವೇರಿಯೇಟ್ ಆಗಬೇಕು, ಮಾತಾಡೋ ಶೈಲಿ ವೇರಿಯೇಟ್ ಆಗಬೇಕು. ಇವೆಲ್ಲನೂ ತುಂಬ ಎಫರ್ಟ್ ಹಾಕಿದ್ದಾರೆ. ಅವ್ರಿಗೆ ನನ್ನ ಮೇಲೆ ಇಟ್ಟ ನಂಬಿಕೆ ಹೆಂಗೆ ಅಂದರೆ, ಒಂದು ಮಗು ತಾಯಿ ಮೇಲೆ ಇಟ್ಟಂಗೆ ನಂಬಿಕೆ. ಅದು ಆ ನಂಬಿಕೆ ಸುಳ್ಳಾಗದೇ ಇರಲಿ ಅಂತ ನಾನೇ ಎಫರ್ಟ್ ಹಾಕಿ. ಸರಿ, ಎಲ್ಲೋ ಒಂದು ಕಡೆ ಮಾತಿದೆ ಅಂದರೆ ಕನ್ನಡದಲ್ಲಿ ಕಂಟೆಂಟ್ ಕ್ರಿಯೇಟರ್ಸ್ ಇಲ್ಲ, ಕಂಟೆಂಟ್ ಡೈರೆಕ್ಟರ್ಗಳಿಲ್ಲ, ಕಂಟೆಂಟ್ ಕಮರ್ಷಿಯಲ್ ಡೈರೆಕ್ಟರ್ಗಳಿಲ್ಲ ಅನ್ನೋ ಮಾತಿದೆ. ಸೊ ನೀವು ಮಾಡಿದಂಥ ಸಿನಿಮಾಗಳೆಲ್ಲವೂ ಕೂಡ ಕಂಟೆಂಟ್ ಜೊತೆಗೆ ಒಳ್ಳೆ ಸಂದೇಶನ ಇಟ್ಕೊಂಡು ಬಂದಿದ್ದು. ಎಲ್ಲೋ ಒಂದು ಕಡೆ ನಿಮ್ಮ ಒಂದು ರೀಚ್ ಆಗಲಿ ಅಥವಾ ನಿಮ್ಮ ಒಂದು ಹೆಸರಿಗೆ ತಕ್ಕಂಥ ನಾನು ಅಂದ್ಕೊಂಡಿದ್ದ ಕನಸಾಗಲಿ ರೀಚ್ ಆಗಲಿಲ್ಲ, ಜನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅನ್ನೋ ಬೇಸರ ಇತ್ತು ಸರ್. ಯಾಕಂದರೆ ಹಿಂದಿನ ಸಿನಿಮಾ ಸಿಗಬೇಕಾದ ದೊಡ್ಡಗಳು, ಯಾಕಂದರೆ ಆ ಜಾಗದಲ್ಲಿ ಇನ್ನೊಬ್ರು ಯಾರೋ ಮಾಡಿದರೆ ಬೇರೆ ಭಾಷೆಲಿ ಯಾವುದೋ ಸಿನಿಮಾ ಬಂತು ಅಂದರೆ ಎತ್ತು ಕೊಂಡಾಡೋ ಅಂತಾರೆ. ಯಾಕಂದರೆ ತಾರಕಾಸುರ ಸಿನಿಮಾದ ಕಂಟೆಂಟ್ ನೋಡಿದಾಗಲೇ ಅದು ಬೇರೆ ತಮಿಳು ಮಲಯಾಳಮಲ್ಲಿ ಬೇರೆ ಅದು ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ರು. ಆ ಥರದ್ದೊಂದು ಬೇಸರ ಇದೆ. ತುಂಬ ಇದು ಅಂದರೆ ಇದನ್ನು ನಾನು ಸೀರಿಯಸ್ಸಾಗಿ ತಾಳಕ್ಕೆ ಹೋಗಲ್ಲ. ತಾರಕಾಸುರನ ಇವಾಗಲೂ ಕೂಡ ಮೊನ್ನೆ ಶೂಟಿಂಗ್ ಮಾಡ್ತಾಯಿದ್ದೆ. ಅದೊಂದು ಇದ್ರ ಹತ್ರ ಅಪಾರ್ಟ್ಮೆಂಟ್ ಹೊರಗಡೆ ಯಾರೋ ಒಬ್ಬರು ಪಬ್ಲಿಕ್ ಬಂದರು, ಹಿಂದೆಗಡೆಯಿಂದ ಮುಟ್ಟಿದ್ರು. ನಮ್ಮನ್ನ ಯಾರು ಗುರ್ತಿಡಿಯಲ್ಲ, ಡೈರೆಕ್ಷನ್ ಯಾರು ಗುರ್ತಿಡಿತಾರೆ ಅನ್ನೋ ಒಂದು ಇದರಲ್ಲಿ ಇರ್ತೀನಿ. ಸರ್, ನೀವು ಚಂದ್ರಶೇಖರ್ ಬಂಡಿಯಪ್ಪ ಅಲ್ಲ ಸರ್? ಹಾಂ ಸರ್ ರಥಾವರಾಗಿದ್ದ ತಾರಕಾಸುರ ಸೂಪರ್ ಪಿಕ್ಚರ್ ಸರ್. ನನಗೆ ಹೆಂಗಾಗಿರೋಣ ಅಂದರೆ ಎಲ್ಲ ಸಿನಿಮಾನು ನಮ್ಮ ಮಕ್ಕಳೇ, ನಾವೆಲ್ಲನೂ ಇದಕ್ಕೆ ಮಾಡ್ತೀವಿ. ಕೆಲವು ಮಾರ್ಕೆಟ್ ಮತ್ತು ಆವತ್ತಿನ ರಿಲೀಸ್ ಟೈಮು ಇವೆಲ್ಲ ಕೌಂಟ್ ಆಗುತ್ತೆ. ಅವೆಲ್ಲ ಕೌಂಟ್ ಆಗಿ ಈ ಥರ ಅನಿಸುತ್ತೆ. ಬಟ್ ಏನಂತಂದರೆ ಕಂಟೆಂಟ್ ಇಲ್ಲ ಅನ್ನೋದನ್ನು ನಾನು ಒಪ್ಪಲ್ಲ. ಯಾಕಂದರೆ ಓದ್ದೇನೆ ನೀವು ಕಂಟೆಂಟ್ ಇಲ್ಲ ಅಂದರೆ ಕನ್ನಡಕ್ಕೆ ಎಷ್ಟು ಜ್ಞಾನ ಬಿಟ್ಟ ಪರಿಸ್ಥಿತಿ ಬಂದಿದೆ ಹೇಳಿ. ಯಾರು ಹಂಗಂದವ್ರಿಗೆ ಫಸ್ಟ್ ಕೇಳಿದೆ, ಈ ಕ್ವಶನ್ ಕರೆಕ್ಟಾಗಿ ಆನ್ಸರ್ ಮಾಡು, ನೀನು ಎಷ್ಟು ಬುಕ್ ಓದಿದೀಯ ಅಂತ ಕೇಳಿ. ಸರ್, ಇಡೀ ಭಾರತೀಯ ಇದರಲ್ಲೇ ನಮ್ಮ ಕನ್ನಡ ಅಷ್ಟು ಸಮೃದ್ಧಿಯಾಗಿರ್ತಕ್ಕಂಥ ಒಂದು ಸಾಹಿತ್ಯ ಭಂಡಾರ ಇದೆ. ನೀವು ಓದ್ದೇನೆ ಕಂಟೆಂಟ್ ಇಲ್ಲ, ಕಂಟೆಂಟ್ ಡೈರೆಕ್ಟರ್ ಇಲ್ಲ. ನಿಮಗೆ ಡೈರೆಕ್ಟ್ರ್ ಬೇಕಾಗಿಲ್ಲ, ಅಸೋಸಿಯೇಟ್ ಡೈರೆಕ್ಟ್ರ್ ಬೇಕು, ಚೇರ್ ಹಾಕಿ ಬರಬೇಕು. ಅಂಥವ್ರನ್ನ ಇಟ್ಕೊಂಡು ನೀವು ಕಂಟೆಂಟ್ ಇಲ್ಲ ಅಂದರೆ ಕಂಟೆಂಟ್ ಬೇಕು ಅಂದರೆ ಓದಿ ಸ್ವಾಮಿ. ನಿಮ್ಮ ಸುತ್ತ ಓದೋರ್ನ ಇಟ್ಕೊಳ್ಳಿ. ಸ್ವಲ್ಪ ಬುದ್ಧಿವಂತರು ಬಂದ ತಕ್ಷಣ ನೀವು ನಿಮ್ಮನ್ನ ಅವಾಯ್ಡ್ ಮಾಡಿಬಿಡ್ತಾನೆ, ನೀವು ಅವನ್ನ ಅವಾಯ್ಡ್ ಮಾಡಿಬಿಟ್ರೆ ಇದೆಲ್ಲಿ ಬರೋದು ಕಂಟೆಂಟು? ಇದು ಫ್ಯಾಕ್ಟ್. ನನಗೆ ಅದ್ರ ಬಗ್ಗೆ ಯಾವ ಇದು ಇಲ್ಲ, ಕಂಪ್ಲೇಂಟ್ ಇಲ್ಲ. ನನಗೇನು ಗೊತ್ತು, ನನಗೆ ಯಾರು ಕಂಫರ್ಟ್ ಅಂತಾರೆ ಅವ್ರ ಜೊತೆ ಯಾಕಂದ್ರೆ ನಾನು ಯಾರ ಹತ್ರನೂ ಹೋಗಿ ನನಗೆ ಪ್ರೊಡ್ಯೂಸರ್ ಕೊಡಿಸಿ ನನಗೆ ಪಿಕ್ಚರ್ ಕೊಡಿ ಅಂತ ನಾನು ಯಾರ ಹತ್ರನೂ ಕೇಳಲ್ಲ. ನಾನು ಅಡ್ವೊಕೇಟ್ ಕೂಡ ಪ್ರಾಕ್ಟೀಸ್ ಮಾಡ್ತಾಯಿರೋದ್ರಿಂದ ಇದು ಆ ಟೈಮಲ್ಲಿ ನಾನು ಫ್ಯಾಷನಾಗಿ ಸಿನಿಮಾನ ನಾನೇನು ಹೇಳಬೇಕು, ಆಮೇಲೆ ನನಗೆ ಯಾರು ಕಂಫರ್ಟ್ ಅನ್ನಿಸ್ತಾರೆ ಆ ಪ್ರೊಡಕ್ಷನ್ನು ಆ ಇದ್ರ ಜೊತೆ ನಾನು ಕೆಲಸ ಮಾಡ್ತೀನಿ. ಇನ್ನು ಸಾಯಿ ಸರ್ ಅವರ ಆಗಮನದಿಂದ ಈ ಸಿನಿಮಾದ ಒಂದು ರೇಂಜ್ ಇದೆಯಲ್ಲ, ಅದು ಸ್ವಲ್ಪ ಮೇಲ್ಕೆ ಹೋಗಿದೆ ಅಂತ ಒಂದು ಮೆಟ್ಲು. ಇದು ಬರೀ ಬುಕ್ಕಿಶ್ ಇದಲ್ಲ ನೀವು ಹೇಳಿದ್ದು. ಸಿನಿಮಾ ನೋಡಿದ್ರೆ ನಿಜವಾಗ್ಲೂ ಇದು ನೀವು ಹೇಳಿದ ವರ್ಡ್ನ 3 ಪಟ್ಟು ಸರ್ಪ್ರೈಸ್ ಆಗುತ್ತೆ. ಅವರು ಬೇರೆ ಥರವಾದ ಪಾತ್ರ ಮಾಡಿದ್ದಾರೆ. ಸಾಯಿ ಸರ್ ಹತ್ರ ಚಾಲೆಂಜ್ ಏನಂದರೆ, ಸುಮಾರು ಒಂದು 50 ವರ್ಷದಿಂದ ಆ್ಯಕ್ಟ್ ಮಾಡಿರೋರಲ್ಲಿ ಬೆರಳೆಣಿಕೆಯ ಕಲಾವಿದರು ಮಾತ್ರ ಇಡೀ ಇಂಡಿಯನ್ ಸಿನಿಮಾದಲ್ಲಿರೋದು. ಅದರಲ್ಲಿ ಇವರೊಬ್ಬರು. ಇವಾಗೆಲ್ಲ ಒಂದು ಸಿನಿಮಾ ಇಟ್ಟಾಯ್ತಿದ್ದಂಗೆ ಒಂದು 3 ವರ್ಷ ಆಗುತ್ತೆ ಅವ್ರು ಇನ್ನೊಂದು ಪಿಕ್ಚರ್ ತಟ್ಟಾಡ್ತಾರೆ. ಎಲ್ಲ ಡೈರೆಕ್ಟರ್ ಆಗೋದು, ಇವೊಂದು ಹೀರೋಗಳ ಯಾರಂತ ಬೇಕಾದ್ರೆ ಆಗೋದು. ಆದರೆ ಇವರು
ಯಾರು ನಮ್ಮ ಸಾಯಿ ಸರು 50 ವರ್ಷ ಆದರೂ ಅವ್ರು ನೀವು ಅವ್ರು ಮಾರ್ನಿಂಗ್ ಅವ್ರು ಯಾವ್ದಾರು ಒಂದು ಸೆಟ್ಟಲ್ಲಿ ನೋಡಿ ಸರ್ ನೀವು, ಎಂಥ ಮನುಷ್ಯ ಮರೆ ಈ ವಯಸ್ಸಿಗೆ ನಾವು ಕೆಲಸ ಮಾಡ್ತೀವಲ್ಲ ನೀಟಾಗೆಲ್ಲ ಮಗು ಥರ ಮಕ್ಳ ಥರ ನೀಟಾಗಿ ಅದನ್ನೆಲ್ಲ ನೋಟ್ ಮಾಡಿಕೊಂಡು ಇದು ಬೇಕಾ ಅದು ಬೇಡ ಬಾಡಿ ಲ್ಯಾಂಗ್ವೇಜ್ಗೆಲ್ಲ ಅದು ಅಷ್ಟೊಂದು ಎಫರ್ಟ್ ಹಾಕಿ ಮಾಡೋದಿದೆಯಲ್ಲ, ಮೋಸ್ಟ್ಲಿ ಅದಕ್ಕೆ ಇರಬೇಕು ಕಲಾ ಸರಸ್ವತಿ ಅವ್ರನ್ನ 50 ವರ್ಷ ಆದ್ರೂ ಇನ್ನೂ ಅವರ ಕಂಕ್ಳಲ್ಲಿ ಇಟ್ಕೊಂಡಿದ್ದಾರೆ. ಅದ್ಭುತ. ನಾನು ಅವ್ರ ಒಂದು ಎನ್ಸೈಕ್ಲೋಪೀಡಿಯಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರನ್ನ. ನಾ ಸುಮಾರು ಅವ್ರು 45 ದಿವಸ ಏನೋ ಇತ್ತು ಅವ್ರ ಶೆಡ್ಯೂಲು. ಅವರೇನೋ ಸಪೋರ್ಟಿಂಗ್ ಆರ್ಟಿಸ್ಟ್ ಅಲ್ಲ ಈ ಪಿಕ್ಚರ್ಲಿ, ಅವರೊಂದು ಮೇಯ್ನ್ ಕ್ಯಾರೆಕ್ಟ್ರು. ಆಮೇಲೆ ತುಂಬ ಎಮೋಷನಲ್ ಕ್ಯಾರಿ ಮಾಡಿದ್ದಾರೆ. ನೀವು ಅವ್ರನ್ನ ರೊಟೀನಾಗಿ ಅಗ್ನಿ IPS ಅವೆಲ್ಲ ನೋಡಿ ನಾವು ಎಂಜಾಯ್ ಮಾಡಿದ್ದವರು. ನಾವು ನಮ್ಮ ಹುಡುಗ ಎಲ್ಲ ಸ್ನೇಹಿತರೆಲ್ಲ ಅದು ನೋಡಿ ವಿಜಲ್ ಹೊಡೆದು ಎಷ್ಟು ಆ ಟ್ರೋಲ್ ಇವಾಗ್ಲೂ ಹಿಂಗೆ 50% ಆಫ್ ಟ್ರೋಲ್ ಅವರು ಇದೇ ತಾನೇ ಓಡುತ್ತೆ. ನಾನು ಅವ್ರಿಗೆ ಹೇಳಿದ್ದೀನಿ 50% ಆಫ್ ಟ್ರೋಲ್ ಅವರು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ, ನಿಮ್ಮ ಡೈಲಾಗ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಒಬ್ಬ ಜೀನಿಯನ್ ಆರ್ಟಿಸ್ಟ್. ಆಮೇಲೆ ಕಂಟಿನ್ಯೂಸ್ ಎಫರ್ಟ್ ಇದೆಯಲ್ಲ, ಅದೇ ನಿಮ್ಗೆ ಏನಾದರೂ ಒಂದು ಕೊಡೋದು. ಆಗ ಅವರು ಅದ್ಭುತ. ಈ ಪಿಕ್ಚರಲ್ಲಿ ಅವ್ರಿಗೆ ನಾನು ಕಂಪ್ಲೀಟ್ ಬಡ್ಸೋಕೆ ಯಾರನ್ನೂ ಆಗಲ್ಲ, ಯಾವ ಕಲಾವಿದರನ್ನು ಕಂಪ್ಲೀಟ್ ಬಡ್ಸೋಕ್ಕಾಗಲ್ಲ. ಒಂದು ರೇಂಜ್ಗೆ ಅವ್ರ ಹತ್ರ ಇರೋದೆಲ್ಲ ನಾನು ಉಪಯೋಗಿಸ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ನೀವು ಹೇಳಿದ ಕತೆ ಕೇಳಿದ್ರೆ ಸರ್ ತುಂಬ ಯೂನಿವರ್ಸಲ್ ಸಬ್ಜೆಕ್ಟು. ಸೊ ಎಷ್ಟು ಭಾಷೆಗಳಲ್ಲಿ ಬರೋದು ಪ್ಲ್ಯಾನ್ ಇದೆ? ಈಗ ಆಲ್ರೆಡಿ ಎಷ್ಟು ಕೆಲಸಗಳು ನಡೀತಾ ಇದೆ? 4 ಲ್ಯಾಂಗ್ವೇಜ್ ಪ್ಲ್ಯಾನ್, ಕಮರ್ಷಿಯಲ್ ಪರ್ಪಸ್ಗೆ. ಯಾಕಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಈಗೆಲ್ಲ ಬೇರೆ ಲ್ಯಾಂಗ್ವೇಜವರು ಡಬ್ಬಿಂಗ್ ಮಾಡಿ ರಿಲೀಸ್ ಮಾಡ್ತಾರೆ, ಅವ್ರ ಹತ್ರ ಬಡ್ಜೆಟ್ ಜಾಸ್ತಿ ಇರುತ್ತೆ. ನಮ್ಮ ಹತ್ರ ಬಡ್ಜೆಟ್ ಕಡಿಮೆ ಇರುತ್ತೆ ನಮ್ಮ ಇಂಡಸ್ಟ್ರಿ ರೇಂಜ್ಗೆ. ನಾವು ಅವ್ರ ಜೊತೆ ಕಾಂಪೀಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಂದರೆ ನೇಟಿವಿಟಿನೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕೆ ಚೇಂಜ್ ಮಾಡೋಕ್ಕಾಗಲ್ಲ ಅಂದರೆ, ನಾವಿಲ್ಲಿ ಕೂತಿದ್ದೀವಿ ಬೆಂಗಳೂರಲ್ಲಿ, ನಾವು ಪಕ್ಕದ ಮಂಡ್ಯ ತನಕ 100 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ರೆ ಸ್ಲ್ಯಾಂಗೇ ಚೇಂಜು. ಅವ್ರು ಬೇರೆ ಥರ ಮಾತಾಡ್ತಾರೆ. ಅಲ್ಲಿಂದ ಒಂದು 150 ಕಿಲೋಮೀಟ್ರ್ ಆ ಕಡೆಗೆ ಹೋದರೆ ಕೊಡಗು, ಬಟ್ಟೆ ಸಮೇತ ಚೇಂಜ್ ಆಗುತ್ತೆ. ಗಿಲ್ಚರ್ ಎಲ್ಲ ಇಷ್ಟೊಂದು ವೈವಿಧ್ಯತೆ ಇರ್ತಕ್ಕಂಥ ಇದು ನಮ್ಮದು ಕಲ್ಚರು. ಅಂಥದ್ರಲ್ಲಿ ಇಷ್ಟು ದೊಡ್ಡ ದೇಶಕ್ಕೆಲ್ಲ ಹೆಂಗೆ ಕನೆಕ್ಟ್ ಮಾಡಿ ಕತೆ ಮಾಡೋಕ್ಕಾಗತ್ತೆ? ನಾವು ನಮ್ಮ ಊರಲ್ಲಿ ಏನೋ ನೋಡಿ, ಈಗ ನಾವು ಕೊರಿಯನ್ ಸಿನಿಮಾನ ಇಲ್ಲಿ ಕುತ್ಕೊಂಡು ನೋಡ್ತೀವಲ್ವ, ನಮ್ಮ ಚಿಕ್ಕಪ್ಪ ನಾನು ಒಂದು ಆ ಸಿನಿಮಾ ಥರ ನೋಡಿ ಎಂಟರ್ಟೈನ್ ಆಗಿರ್ತಾರೆ ಅಷ್ಟೇ. ಅವ್ರನ್ನ ಹ್ಯೂಮನ್ ಬೀಯಿಂಗ್ ಥರ ನೋಡಿ. ಆ ಥರ ನಮ್ಮಲ್ಲಿರೋ ಶ್ರೇಷ್ಠತೆನ ಹೇಳ್ಬೇಕು ಅನ್ನೋದು ನನ್ನ ಆಸೆ. ಎನಿವೇ ಮೊರೆವರ್ ಇಟ್ಸ್ ಎ ಕಮರ್ಷಿಯಲ್ ಸಿನಿಮಾ. ನಾನೇನು ಸೋಷಿಯಲ್ ವರ್ಕ್ ಮಾಡ್ತಾಯಿಲ್ಲ, ಡಾಕ್ಯುಮೆಂಟ್ರಿ ಮಾಡ್ತಾಯಿಲ್ಲ ಯಾವುದೋ ಒಂದು ವಿಚಾರದ ಬಗ್ಗೆ. ಅದ್ರ ಜೊತೆಗೆ ಒಂದು ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಹೇಳಕ್ಕೆ ಟ್ರೈ ಮಾಡ್ತೀನಿ. ಕೊನೆಯದಾಗಿ ಸಿನಿಮಾ ರಿಲೀಸ್ ಡೇಟ್ ಯಾವಾಗ ಅಂದ್ಕೊಂಡಿದ್ರೆ, ಏನು ಪ್ಲಾನ್ಸ್ ನಡೀತಾ ಇದೆ? ಏಪ್ರಿಲ್ ಮೇ ಆಸುಪಾಸಲ್ಲಿ. ಸ್ವಲ್ಪ IPL ಅದೆಲ್ಲ ನೋಡಿ ನಾನು 10 ಡೇಸ್ ಒಳಗಡೆ ಡೇಟ್ ಮಾರ್ಕ್ ಮಾಡ್ತಾರೆ ಡಿಸ್ಟ್ರಿಬ್ಯೂಟ್ರು. ಏಪ್ರಿಲ್ ಮೇ ಹಂಗೆ ಥಿಯೇಟ್ರಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ, ಈ ಸಿನಿಮಾ ದೊಡ್ಡ ಸಕ್ಸಸ್ ಆಗಲಿ ಸರ್. ಕಂಟೆಂಟೇ ತುಂಬ ಮಜವಾಗಿದೆ. ಸೊ ಎಲ್ಲರಿಗೂ ತುಂಬ ರಿಲೇಟೆಡ್ ಸಿನಿಮಾ ಈ ಒಂದು ಕಾಲಘಟ್ಟಕ್ಕೆ. ಡೆಫಿನೆಟ್ಲಿ. ಯಾಕಂದರೆ ಯಾರಿಗೂ ಅಪ್ಪ ಇಲ್ಲದೆ ಇರೋ ಜಗತ್ತಲ್ಲಿ ಇರಲ್ವಲ್ಲ, ಎಲ್ಲರಿಗೂ ಅಪ್ಪ ಇರ್ತಾರಲ್ವ, ಸೊ ಕನೆಕ್ಟ್ ಆಗೇ ಆಗುತ್ತೆ. ಎಲ್ಲರಿಗೂ ಅಪ್ಪ ಇಲ್ಲದೆ ಯಾರು ಇರಲ್ವಲ್ಲ, ಕನೆಕ್ಟ್ ಆಗುತ್ತೆ. ಥ್ಯಾಂಕ್ ಯು. ಇದಿಷ್ಟು ಚಂದ್ರಶೇಖರ್ ಬಂಡಿಯಪ್ಪ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಲೋಕೇಶ್ ನ್ಯೂಸ್ ಫಸ್ಟ್, ಬೆಂಗಳೂರು.